ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದು ನಾವು ಅಧ್ಯಯನ ಮಾಡಿಕೊಳ್ಳುವಂಥ ಅಧ್ಯಾಯ ಕೀರ್ತನೆ, ಮೊದಲನೇ ಅಧ್ಯಾಯ. ಕೀರ್ತನೆಗಳ ಪುಸ್ತಕಕ್ಕೆ ನಾವು ಬಂದಿದ್ದೇವೆ. ಯೋಬನ ಗ್ರಂಥ ಈಗಾಗಲೇ ಮುಕ್ತಾಯವಾಯಿತು. ನಮ್ಮ ಅಧ್ಯಯನದಲ್ಲಿ 42 ಅಧ್ಯಾಯಗಳಿರುವಂಥ ಯೋಬನು ಅತ್ಯಂತ ಭೂಲೋಕದ ಭಕ್ತಿವಂತನಾದ ವ್ಯಕ್ತಿಯ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿಕೊಂಡೆವು. ದೇವರು ಅವನನ್ನು ಮೊದಲಿಗಿಂತಲೂ 2ರಷ್ಟು ಆಶೀರ್ವದಿಸಿದ್ದನ್ನು ಕೂಡ ನಾವು ನೋಡಿಕೊಂಡೆವು. ಮತ್ತು ಒಂದು ವೇಳೆ ಯೋಬನ ಒಂದು ಮಾತಿನಲ್ಲಿ ಹೆಚ್ಚು ಕಡಿಮೆ ತಪ್ಪು ದೋಷಗಳು ನಮಗೆ ಕಂಡು ಬಂದಿದ್ದರು, ದೇವರ ದೃಷ್ಟಿಯಲ್ಲಿ ಯೋಬನ ಮಾತಿನಲ್ಲಿ ದೇವರು ತಪ್ಪು ಕಾಣಲಿಲ್ಲ. ಕಾರಣ ಅವನು ದೇವರ ವಿಷಯವಾಗಿ ಯಥಾರ್ಥವಾದದ್ದನ್ನು ನುಡಿದನಂತೆ ಎಂಬುದಾಗಿ ದೇವರು ಆ ಭಕ್ತನ ವಿಷಯವಾಗಿ ಸಾಕ್ಷಿ ಕೊಡುವಂಥದ್ದು ಆಶ್ಚರ್ಯ. ನಾವು ದೇವರಿಗೆ ಸಾಕ್ಷಿ ಕೊಡುವುದು LKG, ದೇವರು ನಮ್ಮ ಬಗ್ಗೆ ಸಾಕ್ಷಿ ಕೊಡುವಂಥದ್ದು PhD. ಆದರೆ ದೇವರು ಸೈತಾನನಿಗೆ ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡುವಂಥದ್ದು ಅದು ಡಬಲ್ PhD ಅಂತ ಹೇಳ್ಬೋದು. ಆ ರೀತಿಯಾದಂಥ ಒಬ್ಬ ವ್ಯಕ್ತಿಯ ಚರಿತ್ರೆ ನಾವು ನೋಡಿಕೊಂಡಿದ್ದೇವೆ, ಅಧ್ಯಯನ ಮಾಡಿದ್ದೇವೆ. ಇಂದು ನಾವು ಕೀರ್ತನೆಗಳನ್ನು ಅಧ್ಯಯನ ಮಾಡುವಂಥ ಒಂದು ಭಾಗ್ಯ ನಮಗಿದೆ. ಕೀರ್ತನೆಗಳು ಸುಮಾರು 150 ಅಧ್ಯಾಯಗಳು ಇವೆ. ಇದನ್ನು ಕ್ರಿಸ್ತಪೂರ್ವ ಸುಮಾರು 1000 ವರ್ಷಗಳ ಹಿಂದೆ ಬರೆದಂಥ ಒಂದು ಕೀರ್ತನೆಗಳ ಸಂಗ್ರಹ. ಎಜ್ರ ಇತ್ಯಾದಿ ವ್ಯಕ್ತಿಗಳು ಇದನ್ನು ಬಹುಶಃ ಅದನ್ನು ಕೂಡಿಸಿರಬೇಕು, ಸಂಗ್ರಹಿಸಿರಬೇಕು. ಮತ್ತು ಇದನ್ನು ಪಾಲೆಸ್ತೇನ್ನಲ್ಲಿ ಮತ್ತು ಬಾಬಿಲಿನಲ್ಲಿ ಆ ಸ್ಥಳಗಳಲ್ಲಿ, ಈ 2 ಸ್ಥಳಗಳಲ್ಲಿ ಬರೆಯಲ್ಪಟ್ಟದ್ದು. ಪಾಲೆಸ್ತೇನ್ ಎಂಬುದಾಗಿ ಹೇಳುವಾಗ ಸಂಚರಿಸುವ, ತಿರುಗುವ ಎಂಬುದಾಗಿ, ಸಂಚರಿಸುವ, ತಿರುಗುವ ಎಂಬ ಹೆಸರು ಈ ಪಾಲೆಸ್ತೇನ್. ಅವರು ಸಂಚಾರ ಮಾಡ್ತಾ ಇದ್ದಾಗ ಬರೆದಂಥ ಒಂದು ಗ್ರಂಥವಿದು. ಮತ್ತು ದಾವಿದನು 75 ಕೀರ್ತನೆಗಳನ್ನು ಬರೆದಿದ್ದಾನೆ. ಉದಾಹರಣೆಗೆ ಕೀರ್ತನೆ 103, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಅರಸನಾದಂಥ ದಾವಿದನು ಬರೆದಂಥ ಒಂದು ಕೀರ್ತನೆ. 75 ಕೀರ್ತನೆಗಳು. ಆಸಾಫನು 12 ಕೀರ್ತನೆಗಳನ್ನು ಆಸಾಫನು ಬರೆದಿದ್ದಾನೆ. ಮತ್ತು ಉದಾಹರಣೆಗೆ 73ನೇ ಅಧ್ಯಾಯ ಕೀರ್ತನೆ, ಅದು ನನಗೆ ಭಾಳ ಫೇವ್ರೇಟ್ ಆಗಿರುವಂಥ ಒಂದು ಕೀರ್ತನೆ. ಮತ್ತು ಕೋರಹನ ಮಕ್ಕಳು ಸುಮಾರು 10 ಕೀರ್ತನೆಗಳನ್ನು ಬರೆದಿದ್ದಾರೆ. ಮತ್ತು ಅರಸನಾದ ಸೊಲೊಮೋನನು 2 ಕೀರ್ತನೆಗಳನ್ನು ಬರೆದಿದ್ದಾನೆ. ಕೀರ್ತನೆ 72 ಮತ್ತು 127 ಈ 2 ಕೀರ್ತನೆಗಳನ್ನು ಸೊಲೊಮೋನನು ಬರೆದಿದ್ದಾನೆ. ಹೇಮಾನನು, ಮೋಶೆ, ಈತಾನನು ಒಂದೊಂದು ಕೀರ್ತನೆಗಳನ್ನು ಬರೆದಿದ್ದಾರೆ. ಮೋಶೆ 90ನೇ ಕೀರ್ತನೆ ಭಕ್ತನಾದ ಮೋಶೆ ಬರೆದಂಥದ್ದು. ಅದು ಮೊದಲನೇ ಒಂದು ಕೀರ್ತನೆ ಆಗಿರ್ತದೆ. ಅದು ಭಾಳ ಜನರು ಉಪಯೋಗಿಸುವಂಥ ಒಂದು ಕೀರ್ತನೆ. ಇನ್ನೊಂದು ಕೀರ್ತನೆ ಕೂಡ ಮೋಶೆ ಬರೆದಿರಬಹುದು, 91 ಎಂಬುದಾಗಿ ಹೇಳಿಕೊಂಟು. ಆದರೆ ಖಚಿತವಾಗಿ 90ನೇ ಕೀರ್ತನೆ ಮೋಶೆ ಬರೆದಿದ್ದು. ಸುಮಾರು 50 ಕೀರ್ತನೆಗಳು ಯಾರು ಬರೆದಿದ್ರಂತ ಗೊತ್ತಿಲ್ಲ, ಅನಾನಿಮಸ್, ಯಾರು ಬರೆದರು ಎಂಬುದಾಗಿ ಗೊತ್ತಿಲ್ಲ. ಆದರೆ ಅದರಲ್ಲಿ ಸತ್ವ ಇದೆ, ದೇವರ ವಾಕ್ಯ ಇದೆ. 2ನೇ ತಿಮೋಥಿ 3:16 ಪ್ರಕಾರ ದೈವ ಪ್ರೇರಿತವಾದಂಥ ಈ ಕೀರ್ತನೆಗಳನ್ನು ದೇವರು ತನ್ನ ಪುಸ್ತಕದಲ್ಲಿ ಇಟ್ಟಿರುವಂಥದ್ದನ್ನು ನಾವು ಅನ್ವಯಿಸ್ಕೊಳ್ತಿದ್ದೇವೆ, ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಅದನ್ನು ಒಂದು ಗಿಫ್ಟಾಗಿ, ಕೊಡುಗೆಯಾಗಿ, ಮಾರ್ಗದರ್ಶಿಯಾಗಿ ಉಪಯೋಗಿಸ್ತಿದ್ದೇವೆ. ಸರಿ, ಹಾಗಾದರೆ ಕೀರ್ತನೆಗಳನ್ನು
ನಾವು ಅಧ್ಯಯನ ಮಾಡುವುದರಿಂದ ನಮಗೇನು ಪ್ರಯೋಜನ, ಯಾಕೆ ಇದನ್ನು ಅಧ್ಯಯನ ಮಾಡಬೇಕು? 3 ಕಾರಣಗಳು. ಒಂದು, ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 16ನೇ ವಚನದಲ್ಲಿ ಭಾಳ ವಿಚಿತ್ರವಾದಂಥ ಒಂದು ಮಾತಿದೆ. ಅದೇನೆಂದರೆ, ಕರ್ತನ ಕೃಪೆಯನ್ನು ನೆನೆಸುವವರಾಗಿ ಕೀರ್ತನೆಗಳನ್ನು, ಸಂಗೀತಗಳನ್ನು ನಾವು ಹಾಡಬೇಕು ಎಂಬುದಾಗಿ. ಹಾಗಾದರೆ ಕರ್ತನ ಕೃಪೆಯನ್ನು ಸ್ಮರಿಸುವವರಾಗಿ. ಅದೇ ಸಂದರ್ಭದಲ್ಲಿ ಅದೇ ಕೊಲೊಸ್ಸೆ 3:16 ಪ್ರಕಾರವಾಗಿ ನಾವು ನೋಡುವುದಾದರೆ, ಕೀರ್ತನೆಯಲ್ಲಿ ಕೂಡ ನಮಗೆ ಬೋಧನೆಗಳಿವೆ. ದೇರ್ ಆರ್ ಟೀಚಿಂಗ್ಸ್ ಇನ್ ದ ಬುಕ್ ಆಫ್ ಸಾಮ್ಸ್. ಮತ್ತು ಯಾಕಂತೇಳಿದರೆ ಮಾರ್ಗದರ್ಶನ ಆಗಬೇಕು ಎಂಬುದಾಗಿ ಇರುವಾಗ ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯದ 20ನೇ ವಚನದಲ್ಲಿ ಪೇತ್ರನು ಕೀರ್ತನೆಯನ್ನು ನೆನಪು ಮಾಡಿಕೊಂಡು ಯೂದನ ಬದಲಾಗಿ ಮತ್ತೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡುವ ವಿಷಯದಲ್ಲಿ ಕೀರ್ತನೆಗಳು ಈ ಪೇತ್ರನಿಗೆ ಗೈಡೆನ್ಸ್, ಮಾರ್ಗದರ್ಶನ ನೀಡಿತು ಎಂಬುದಾಗಿ ನಾವು ನೋಡ್ತೇವೆ. ಇನ್ನೊಂದು ಕಾರಣ ಕೂಡ ಯಾಕೆ ಕೀರ್ತನೆಗಳನ್ನು ನಾವು ಅಧ್ಯಯನ ಮಾಡಬೇಕು. ಮೊದಲನೇದು, ನಾವು ಅದರಲ್ಲಿ ಬೋಧನೆಗಳಿದೆ. ಕರ್ತನ ಕೃಪೆಯನ್ನು ಸ್ಮರಿಸುವವರಾಗಿ ನಾವು ಕೀರ್ತನೆಗಳನ್ನು ಅಧ್ಯಯನ ಮಾಡಬೇಕು. ಎರಡನೇದಾಗಿ, ಕೀರ್ತನೆಗಳನ್ನು ಯಾಕೆ ಅಧ್ಯಯನ ಮಾಡಬೇಕು? ಮಾರ್ಗದರ್ಶನ ನಮಗೆ ಅದರಲ್ಲಿ ಲಭ್ಯವಿರುತ್ತದೆ. ಯಾಕಂತ ಹೇಳಿದರೆ, ಕೀರ್ತನೆಯನ್ನು ಓದಿದ್ದರಿಂದ ಪೇತ್ರನಿಗೆ ಮಾರ್ಗದರ್ಶನವಾಯಿತು. ಅದೇ ರೀತಿಯಾಗಿ ಕೀರ್ತನೆ ಮುಖಾಂತರವಾಗಿ ನಮಗೆ ಮಾರ್ಗದರ್ಶನ ಸಿಗುತ್ತದೆ. 3ನೇ ಕಾರಣ ಏನಂತ ಹೇಳಿದರೆ, ಇದು ದೊಡ್ಡದು ಕಾರಣ. ಅದೇನಂತ ಹೇಳಿದರೆ, ಭಾಳ ಕಾರಣಗಳಿದೆ, 3 ಮಾತ್ರ ನಾವು ನೋಡಿಕೊಳ್ತಿದ್ದೇವೆ. ಪ್ರತಿ ಕೀರ್ತನೆಯಲ್ಲಿ ಕ್ರಿಸ್ತನ ವಿಷಯವಾದಂಥ ಚಿತ್ರ ಇರುತ್ತದೆ. ಪ್ರತಿ ಕೀರ್ತನೆಯಲ್ಲಿ, ಅಂದರೆ ವಿಶೇಷವಾಗಿ ಕೀರ್ತನೆಗಳು ಕ್ರಿಸ್ತನ ಕುರಿತಾದ, ಮೆಸ್ಸಿಯನ ಕುರಿತಾದ ಕೀರ್ತನೆಗಳು ಕೆಲವು ಸ್ಪೆಷಲ್ ಆಗಿವೆ. ಆದರೂ ಕೂಡ ಪ್ರತಿಯೊಂದು ಕೀರ್ತನೆಯಲ್ಲಿಯೂ ನಾವು ಕ್ರಿಸ್ತನನ್ನು ನೋಡುವುದಕ್ಕೆ ಯತ್ನಿಸೋಣ. ಸರಿ, ಈ ಮಾತುಗಳನ್ನು ಹೇಳಿ ನಾವು ಮುಂದುವರಿಸಲಿಕ್ಕಿದ್ದೇವೆ ಕೀರ್ತನೆಯ ಅಧ್ಯಯನಗಳು. ಹೀಬ್ರೂ ಭಾಷೆಯಲ್ಲಿ ಕೀರ್ತನೆಗಳಿಗೆ ಸೆರಾಫ್ ತೆಹಿಲಿಮ್ ಎಂಬುದಾಗಿ ಹೇಳಲಾಗಿದೆ. ಅಂದರೆ ಸ್ತೋತ್ರದ ಪುಸ್ತಕ ಅಂತ, ದ ಬುಕ್ ಆಫ್ ಪ್ರೈಸಸ್, ಸ್ತೋತ್ರದ ಪುಸ್ತಕ, ತೆಹಿಲಿಮ್ ಪುಸ್ತಕ ಇದು. ಅಂದರೆ ದೇವರ ಸ್ತೋತ್ರದ ಒಂದು ಪುಸ್ತಕ. ಮತ್ತು ಈ ಕೀರ್ತನೆಯನ್ನು ಹೊಸ ಒಡಂಬಡಿಕೆಯಲ್ಲಿ 36, ಕನಿಷ್ಠ 36 ಬಾರಿ ಉಲ್ಲೇಖಿಸಲಾಗಿದೆ. ಮತ್ತು ಹಳೆ ಒಡಂಬಡಿಕೆಯಲ್ಲಿ ಕೂಡ ಕೀರ್ತನೆ ಕುರಿತು 55 ಕಡೆಗಳಲ್ಲಿ ಬರುವಂಥದ್ದಾಗಿದೆ. ಹಾಗಾದರೆ ಸುಮಾರು 100 ಸಾರಿ ಈ ಒಂದು ಕೀರ್ತನೆಗಳು ಬೇರೆ ಬೇರೆ ಕಡೆಗಳಲ್ಲಿ, ಬೇರೆ ಪುಸ್ತಕಗಳು, 65 ಪುಸ್ತಕಗಳಲ್ಲಿ ಕೂಡ ಅದು ವ್ಯಾಪಿತವಾಗಿದೆ. ಸರಿ, 5 ಭಾಗಗಳಿದೆ ಕೀರ್ತನೆ. ಮೊದಲನೇ ಭಾಗ ಈಗ 1ರಿಂದ 41, ಎರಡನೇ ಭಾಗ 42ರಿಂದ 72 ಅಧ್ಯಾಯಗಳು, ಮೂರನೇ ಭಾಗ 73ರಿಂದ 89 ಅಧ್ಯಾಯಗಳಿರುವಂಥ ಒಂದು ಭಾಗ, ನಾಲ್ಕನೇ ಭಾಗ 90ರಿಂದ 106ನೇ ಅಧ್ಯಾಯಗಳು ಇರುವಂಥ ಒಂದು ನಾಲ್ಕನೇ ಭಾಗ, ಐದನೇ ಭಾಗ 107ನೇ ಅಧ್ಯಾಯದಿಂದ 150 ಅಂದರೆ ಕೊನೆಯ ಅಧ್ಯಾಯದವರೆಗೆ ಇರುವಂಥ 5 ಭಾಗಗಳು ಕೀರ್ತನೆಗಳ ಗ್ರಂಥ ವಿಭಾಗಿಸಲ್ಪಟ್ಟಿದೆ. ಈ 5 ಭಾಗಗಳನ್ನು ಕೂಡ ಮೋಶೆಯ 5 ಪುಸ್ತಕಗಳಿಗೆ ಹೋಲಿಕೆ ಮಾಡಲಾಗಿದೆ. ಯಾಕಂತೇಳಿದರೆ ಯಾವ ರೀತಿಯಾಗಿ ಮನುಷ್ಯನ ಕುರಿತಾಗಿ ಆದಿಕಾಂಡದಲ್ಲಿ ಇರುವಂತೆ ಇಲ್ಲಿ ಕೂಡ ಈ ಮೊದಲನೇ ಭಾಗ 1ರಿಂದ 41 ಕೀರ್ತನೆಗಳಲ್ಲಿ ಮನುಷ್ಯನ ಕುರಿತಾಗಿದೆ. ಆ ರೀತಿಯಾಗಿ ಕೂಡ ಒಂದು ಅಭಿಪ್ರಾಯ. ಸರಿ, ಮೊದಲನೇ ಕೀರ್ತನೆ, ಮೊದಲನೇ ಒಂದು ವಚನವನ್ನು ಈಗ ನಾವು ನೋಡಲಿಕ್ಕಿದ್ದೇವೆ. ಯಾವನೋ ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ, ಯೆಹೋವನ ದೇವರ ಇರುವಾತನೇ ಆಗಿರುವಾತನ
ಧರ್ಮಶಾಸ್ತ್ರದಲ್ಲಿ, ದೇವರ ವಾಕ್ಯದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಎಂಬುದಾಗಿ ಬರೆದು, ಆ ರೀತಿಯಾಗಿ ಹಗಲಿರುಳು ಧ್ಯಾನಿಸುತ್ತಿರುವಂಥವನೇ ಅವನು ಎಷ್ಟೋ ಧನ್ಯನು ಎಂಬುದಾಗಿ ಪ್ರಾರಂಭವಾಗ್ತದೆ. ಮತ್ತು ಇಲ್ಲಿ ಪ್ರತ್ಯೇಕತೆಯ ಕುರಿತಾಗಿ ಈ ಒಂದು ಕೀರ್ತನೆ ಬರೆದಿರುವಂಥದ್ದಾಗಿದೆ. ಹೌದು, ಒಂದು ವೇಳೆ ದೇವರನ್ನು ನಾವು ರುಚಿಸಬೇಕು, ದೇವರ ವಾಕ್ಯವನ್ನು ಅನುಭವಿಸಬೇಕಂತ ಹೇಳಿದರೆ ನಮಗೆ ಅಡ್ಡಿ ಮಾಡುವವರಿಂದ, ನಮಗೆ ದೇವರಿಗೆ ಹತ್ತಿರ ಬಾರದಂತೆ ಮಾಡುವವರಿಂದ ನಾವು ಪ್ರತ್ಯೇಕವಾಗಿರಬೇಕು ಎಂಬುದಾಗಿ. ಎಷ್ಟೋ ಜನರು ಲೋಕದಲ್ಲಿದ್ದಾರೆ. ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಸ್ನೇಹಿತರನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಎಂಬುದನ್ನು ಕೂಡ ಈ ಒಂದು ಕೀರ್ತನೆ ನಮಗೆ ತಿಳಿಸುವಂಥದ್ದಾಗಿದೆ. ವಿ ಹ್ಯಾವ್ ಟು ಚೂಸ್ ಅವರ್ ಫ್ರೆಂಡ್ಸ್. ಸ್ನೇಹಿತರನ್ನು ನಾವು ಆಯ್ಕೆ ಮಾಡಬೇಕು. ಯಾಕಂದರೆ ದೇವರ ಮಾರ್ಗದಲ್ಲಿ ನಾವು ನಡೀಬೇಕಾದರೆ, ದೇವರ ವಾಕ್ಯದಲ್ಲಿ ನಾವು ನೆಲೆಸಿರಬೇಕಾದರೆ, ದೇವರು ಅಪೇಕ್ಷಿಸುವಂಥದ್ದನ್ನು ನಾವು ನೋಡಬೇಕಾದ್ರೆ ನಾವು ಒಂದು ಶಿಸ್ತು ಈ ಕ್ಷೇತ್ರದಲ್ಲಿ ನಾವು ಪಾಲಿಸಬೇಕು. ಯೆಹೋವನ ಧರ್ಮಶಾಸ್ತ್ರದಲ್ಲಿ ಅಂತ ಹೇಳುವಾಗ, ಈ ಧರ್ಮಶಾಸ್ತ್ರ ಎಂಬ ಪದ ನಾವು ನೋಡುವಾಗ ಅದಕ್ಕೆ ಥೋರಾ ಎಂಬುದಾಗಿ ಹೀಬ್ರೂ ಭಾಷೆಯಲ್ಲಿ ಆ ಒಂದು ಪದ ಬಳಸಲಾಗಿದೆ. ಥೋರಾ ಎಂಬ ಪದ ಥೋ ಅಥವಾ ಥಾವ್ ಎಂಬ ಅಕ್ಷರ, ಅದು ಕೊನೆಯ ಅಕ್ಷರ. ಹೀಬ್ರೂ ಅಕ್ಷರಮಾಲೆಯಲ್ಲಿ ಅದು ಕೊನೆಯ ಅಕ್ಷರ ಥಾವ್ ಎನ್ನುವಂಥ ಪದ. ಅದರ ಅರ್ಥ ಶಿಲುಬೆ, ಚಿಹ್ನೆ ಎಂಬುದಾಗಿ ಕೂಡ, ಗುರುತು ಎಂಬ ಅರ್ಥವನ್ನು ಕೊಡ್ತದೆ. ಹಾಗಾದರೆ ಧರ್ಮಶಾಸ್ತ್ರದಲ್ಲಿ ಶಿಲುಬೆ ಇದೆ, ಧರ್ಮಶಾಸ್ತ್ರದಲ್ಲಿ ಥೋರಾ ಅಂತ ಹೇಳುವಾಗ ಥೋ ವೇವ್ ಅಂತ ಹೇಳ್ಬಿಟ್ಟು ಇನ್ನೊಂದು ಅಕ್ಷರ ಹಾಕಿದರೆ ಥಾವ್ಗೆ ಅದು ಅದರ ಅರ್ಥ ಮೊಳೆ ಎಂಬುದಾಗಿ, ನೇಲ್. ಹಾಗಾದರೆ ಶಿಲುಬೆ, ಮೊಳೆ, ರೇಷ್ ಇನ್ನೊಂದು ಮೂರನೇ ಅಕ್ಷರ, ಹೀಬ್ರೂ ಅಕ್ಷರ ರೇಷ್ ಅಂದರೆ ಶಿರಸ್ಸು, ತಲೆ. ಶಿಲುಬೆ, ಮೊಳೆ, ತಲೆ. ನೋಡ್ರಿ ಎಂತೆಂಥ ಪದಗಳು ಬರ್ತಾ ಇದೆ ಈ ಥೋರಾ ಅನ್ನುವಂಥ ಒಂದು ಪದದಲ್ಲಿ, ಥೋರಾ ಅಂಥ ಪದದಲ್ಲಿ. ಕೊನೆಯದಾಗಿ ಇರುವಂಥ ನಾಲ್ಕನೇ ಅಕ್ಷರ ಹೇ. ಆ ಒಂದು ಅಕ್ಷರದ ಅರ್ಥ ಕಿಟಿಕಿ ಅಥವಾ ಪ್ರಕಟಣೆ ಅಥವಾ ಸ್ಪಷ್ಟತೆ. ಹಾಗಾದರೆ ಥೋರಾದಲ್ಲಿ ಅಂದರೆ ದೇವರ ವಾಕ್ಯದಲ್ಲಿ ಅಥವಾ ದೇವರ ಇನ್ಸ್ಟ್ರಕ್ಷನ್ಸ್, ಥೋರಾ ಅಂತ ಹೇಳಿದರೆ ದೇವರ ಬೋಧನೆಗಳು, ಶಿಕ್ಷಣಗಳು ಅಂತ ಹೇಳ್ಬಿಟ್ಟು, ಆ ಒಂದು ದೇವರ ವಾಕ್ಯದಲ್ಲಿ ಅದನ್ನು ನಾವು ಧ್ಯಾನಿಸುವಾಗ ನಮಗೆ ಲಭ್ಯವಾಗುವಂಥದ್ದು ಏನು? ಪ್ರಕಟಣೆ, ಕಿಟಕಿ, ಸ್ಪಷ್ಟತೆ, ಫ್ರೆಶ್ ಏರ್ ನಮಗೆ ಸಿಗ್ತದಂತ್ರಿ. ಹಾಗಾದರೆ ಥೋರಾದಲ್ಲಿ, ದೇವರ ವಾಕ್ಯದಲ್ಲಿ ಅಂದರೆ ಧರ್ಮಶಾಸ್ತ್ರ ಎಂಬ ಪದ, ಥೋರಾ ಎಂಬ ಪದ ಬಳಸಲಾಗಿದೆ. ಆ ಧರ್ಮಶಾಸ್ತ್ರದಲ್ಲಿ ಶಿಲುಬೆ ಇದೆ, ಧರ್ಮಶಾಸ್ತ್ರದಲ್ಲಿ ಮೊಳೆ ಇದೆ, ಧರ್ಮಶಾಸ್ತ್ರದಲ್ಲಿ ಶಿರಸ್ಸು ಇದ್ದಾರೆ, ಧರ್ಮಶಾಸ್ತ್ರದಲ್ಲಿ ಪ್ರಕಟಣೆ, ಕಿಟಕಿ, ಲಭ್ಯತೆ, ಸ್ಪಷ್ಟತೆ ನಮಗೆ ಲಭ್ಯವಿದೆ. ಅಸ್ಪಷ್ಟವಾದ ಲೋಕದಲ್ಲಿ ಸ್ಪಷ್ಟತೆಯನ್ನು ನೀಡುವಂಥದ್ದು ಧರ್ಮಶಾಸ್ತ್ರ, ದೇವರ ವಾಕ್ಯ. ಹಾಗಾದರೆ ಅದನ್ನು ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ, ಈ ಧರ್ಮಶಾಸ್ತ್ರ ಕ್ರಿಸ್ತನಿಗೆ ಸಂಕೇತ. ಕ್ರಿಸ್ತನ ಚಿತ್ರ ಪ್ರತಿ ಕೀರ್ತನೆಯಲ್ಲಿ ನಾವು ನೋಡ್ತೇವೆ. ಇಲ್ಲಿ ನಾವು ಧರ್ಮಶಾಸ್ತ್ರವಾಗಿ ಆತನನ್ನು ನಾವು ನೋಡ್ತಿದ್ದೇವೆ. ಯಾಕಂದರೆ ಆತನ ತಲೆಯಾಗಿ, ಆತನನ್ನು ಶಿರಸ್ಸಾಗಿ, ಆತನನ್ನು ದೇವರ ವಾಕ್ಯವಾಗಿ, ಆದಿಯಲ್ಲಿದ್ದ ವಾಕ್ಯವಾಗಿ, ಆತನನ್ನು ಶಿಲುಬೆಯಾಗಿ ನಾವು ನೋಡ್ತಾ ಇದ್ದೀವಿ.
ಆ ರೀತಿಯಾಗಿ ಆನಂದ ಪಡುವವನು ಹಗಲಿರಲು ಅದನ್ನೇ ಧ್ಯಾನ ಮಾಡ್ತಾ ಇದ್ದಂಥವರು ಅವನು ಎಷ್ಟೋ ಧನ್ಯನು. ಈ ಧ್ಯಾನ ಅನ್ನುವಂಥ ಪದದ ಅರ್ಥ ಆಲೋಚನೆ, ಇನ್ನೊಂದು ಅರ್ಥ ಗೊಣಗುಟ್ಟೋದು. ಕೆಲವು ಸಾರಿ ಗೊಣಗುಡ್ತಾನೇ ಇರ್ತಾರಲ್ವ ಕೆಲವರು. ಆ ರೀತಿಯಾಗಿ ಸಕಾರಾತ್ಮಕವಾಗಿ ನಾವು ಧ್ಯಾನ ಮಾಡ್ತಾ ಇರಬೇಕು. ಗೊಣಗುಟ್ಟುವುದು ನಕಾರಾತ್ಮಕವಾಗಿದ್ದರೆ ನಮಗೆ ಗೊತ್ತು, ನಾವೆಲ್ಲ ಎಕ್ಸ್ಪರ್ಟು ಅದನ್ನು ಗೊಣಗುಟ್ಟೋದ್ರಲ್ಲಿ. ಆದರೆ ಅದೇ ಎಕ್ಸ್ಪರ್ಟೀಸ್, ಆ ಒಂದು ನಿಪುಣತನವನ್ನು ನಾವು ಧ್ಯಾನ ಮಾಡೋದರಲ್ಲಿ ಅದೇ ಮನಸ್ಸನ್ನು ಬಳಸುವಾಗ, ಆನಂದ ಪಡ್ತಾ ಅದನ್ನು ಮಾಡುವಾಗ ಅಂಥವ್ರು ಎಷ್ಟೋ ಧನ್ಯರಾಗ್ಬಿಡ್ತಾರಂತ್ರಿ. ಧನ್ಯರು ಅನ್ನುವಂಥ ಪದ ಸುಮಾರು 217 ಸಾರಿ ಬೈಬಲ್ನಲ್ಲಿ ಬರ್ತದೆ ಮತ್ತು 16 ಧನ್ಯ ವ್ಯಕ್ತಿಗಳ ಕುರಿತಾಗಿ ಕೂಡ ಬೈಬಲ್ನಲ್ಲಿ ಬರೆಯಲಾಗಿದೆ. ಪ್ರತ್ಯೇಕವಾಗಿ ಹೆಚ್ಚಾಗಿ ಕೀರ್ತನೆಯಲ್ಲಿ ಧನ್ಯರಾದಂಥ 16 ವ್ಯಕ್ತಿಗಳ ಕುರಿತಾಗಿ ಯಾವ ಕೆಲಸ ಮಾಡುವಂಥವರು ಅಂಥವರು ಧನ್ಯರು ಅಂತ ಹೇಳ್ಬಿಟ್ಟು, ಅಂಥ ಧನ್ಯ ವ್ಯಕ್ತಿ ದೇವರ ವಾಕ್ಯವನ್ನು ಧ್ಯಾನಿಸುವಂಥ ಅಥವಾ ಸಂತೋಷ ಪಡುವಂಥ ವ್ಯಕ್ತಿ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರ್ತಾರೆ. ಮತ್ತು ಅಂಥ ವ್ಯಕ್ತಿ ತಕ್ಕ ಕಾಲದಲ್ಲಿ ಫಲ ಕೊಡ್ತಾರೆ. ಅವನ ಕಾರ್ಯವೆಲ್ಲ ಸಫಲವಾಗ್ತದೆ. ದೇವರ ವಾಕ್ಯ ಧ್ಯಾನ ಮಾಡುವಂಥ ವ್ಯಕ್ತಿಯ ಕಾರ್ಯವೆಲ್ಲವೂ ಸಫಲವಾಗ್ತದೆ. ಆದರೆ ದುಷ್ಟರು ಹಾಗಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದ ಕಾರಣ ಯೆಹೋವನು ನೀತಿವಂತರ ಮಾರ್ಗವನ್ನು ಲಕ್ಷಿಸುವವನು ಎಂಬುದಾಗಿ, ದುಷ್ಟರ ಮಾರ್ಗವು ನಾಶವಾಗ್ತದೆ ರೀ. ಆದುದರಿಂದ ಈ ಒಂದು ಒಳ್ಳೆಯ ಕೀರ್ತನೆ, ಎಲ್ಲ ಕೀರ್ತನೆಗಳು ಒಳ್ಳೆಯದೇ, ಆದರೆ ಇದೊಂದು ಚಾಲೆಂಜ್, ಒಂದು ಅಸ್ಥಿವಾರ, ಆ ರೀತಿಯಾಗಿರುವಂಥ ಕೀರ್ತನೆಯಿಂದ ನಾವು ಪ್ರಾರಂಭಿಸಿದ್ದೇವೆ. ಕೀರ್ತನೆ ಮೊದಲನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.